ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ. ಈ ಸೂತ್ರ ಮತ್ತು ಅದರ ಭಾಷ್ಯ ಅದಕ್ಕೆ ಸಂಬಂಧಿಸಿದಂತೆ ನಾವೀಗ ಭಾಷ್ಯ ದೀಪಿಕಾ ನೋಡ್ತಾ ಇದ್ದೀವಿ. ಭಾಷ್ಯ ದೀಪಿಕಾದಲ್ಲಿ ಸಿದ್ಧಾಂತೆ ಶ್ರುತ್ಯರ್ಥಸ್ತು ಅದನ್ನ ಗಮನಿಸಬೇಕು. ಪೂರ್ವ ಪಕ್ಷ ನಡೀತಾ ಇದೆ. ಈಗ ಇನ್ನು ಜಗನ್ನಾಥೀತಿಗಳ ಭಾಷ್ಯ ದೀಪಿಕಾದಲ್ಲಿ ಪೂರ್ವ ಪಕ್ಷ ನಡೀತಿದೆ. ಆದರೆ ಅವರು ಸಿದ್ಧಾಂತದಲ್ಲಿ ಶ್ರುತಿಯ ಅರ್ಥ ಏನು ಅದನ್ನ ಪೂರ್ವ ಪಕ್ಷದವರು ಹೇಗೆ ತಪ್ಪು ತಿಳ್ಕೊಂಡು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಈಗಲೇ ಹೇಳ್ತಿದ್ದಾರೆ. ತಸ್ಯ ಅಂತಿದೆ, ತಸ್ಯೈ ತಸ್ಯ ಅಸಾವಾದಿತ್ಯೋ ರಸಃ ಅಂತ ಹೀಗೆ ಚತ್ವಾರ ಪುರುಷ ಇತಿ ಬಾಧ್ವ ಅಂತೆಲ್ಲ ವರ್ಣನೆ ಮಾಡಿದ್ದಾದ್ಮೇಲೆ ಕೊನೆಗೆ ಆ ವಾಕ್ಯ ಬರ್ತದೆ. ತಸ್ಯ ಅಂದ್ರೆ ಯಾರು? ಸಂವತ್ಸರ ಎಂಬ ಶಬ್ದದಿಂದ ವಾಚ್ಯನಾದ ಚತುರ್ಮುಖ ಅಂತ ಅರ್ಥ. ಯಾಕೆಂದ್ರೆ ಚತ್ವಾರ ಪುರುಷ ಇತಿ ಬಾಧ್ವ, 4 ಪುರುಷರಿದ್ದಾರೆ ಅಂತ ಈ ಮುಖ್ಯ ಪ್ರಾಣ ಹೇಳ್ತಾ ಇದ್ದಾನೆ. ಶರೀರ ಪುರುಷನಾದ ಶಿವ, ಛಂದಃ ಪುರುಷನಾದ ಶೇಷ, ವೇದ ಪುರುಷನಾದಂತಹ ಗರುಡ, ಮತ್ತೆ ಮಹಾಪುರುಷ ಅಥವಾ ಸಂವತ್ಸರ ಪುರುಷ ಅಂತ ಕರೆಸ್ಕೊಂಡಿರುವಂತಹ ಚತುರ್ಮುಖ ಬ್ರಹ್ಮ ಅಂತ ಬಂದಿದೆ. ತಸ್ಯೈ ತಸ್ಯ ಅಸಾವಾದಿತ್ಯೋ ರಸಃ ಅಂತ. ಅಲ್ಲಿ ಪ್ರಸ್ತುತನಾದವನು ಯಾರು ಅಂದ್ರೆ, ಅಲ್ಲಿ ಪ್ರಸ್ತುತನಾದವನು ಏತಸ್ಯ ಅಂದ್ರೆ ಸಂವತ್ಸರ ಶಬ್ದವಾಚ್ಯನಾದ ಚತುರ್ಮುಖ. ಆ ಚತುರ್ಮುಖ ಬ್ರಹ್ಮನ ರಸ ಅಂದ್ರೆ ಸಾರಭೂತನಾದವನು, ಅವನಲ್ಲಿ ಅಂತರ್ಯಾಮಿ ಆದವನು ಯಾರು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಅವನು ಪ್ರದ್ಯುಮ್ನ. ಅವನು ಪ್ರದ್ಯುಮ್ನ ಹೇಗೆ ಆದಿತ್ಯ ಶಬ್ದವಾಚ್ಯ ಅನ್ನೋದನ್ನ ಅಲ್ಲಿ ತೋರಿಸ್ತಾರೆ, ಅದನ್ನು ಹೇಳ್ತೇನೆ. ಇದಕ್ಕಿಂತ ಮುಂಚೆ ಈ ಉಪನಿಷತ್ತುಗಳಲ್ಲಾಗಲಿ ಮತ್ತೆ ವೇದಗಳಲ್ಲೇ ಆಗಲಿ ಇಲ್ಲಿಯಾದರೂ 4 ರೂಪಗಳನ್ನ 4 ವಿಶೇಷಣಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಿದ್ರೆ, ಅಥವಾ 4 ರೂಪಗಳಿಂದ ಭಗವಂತನ ಸ್ತೋತ್ರ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗದೆ ಹೋದ್ರೂ ಕೂಡ ಇಂದ್ರನನ್ನು, ಅಗ್ನಿಯನ್ನು, ಬೇರೆ ಯಾವುದೋ ದೇವತೆಯನ್ನ 4 ವಿಶೇಷಣಗಳಿಂದ ವರ್ಣನೆ ಮಾಡಿದ್ರೆ ಅದೆಲ್ಲವೂ ಕೂಡ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳ ವರ್ಣನೆ ಇರ್ತದೆ. ಮತ್ತೆ 5 ವಿಶೇಷಣಗಳಿಂದ ವರ್ಣನೆ ಮಾಡಿದ್ರೆ ಅದು ನಾರಾಯಣ ಅಂತ ಸೇರಿ 5 ರೂಪದ ವರ್ಣನೆ ಇರ್ತದೆ. ಇದು ಉಪನಿಷತ್ತು ಮತ್ತೆ ವೇದ ಇದು ಎಲ್ಲದಕ್ಕೂ ಕೂಡ ಸಮಾನವಾದ ಶಬ್ದ. ಆದರೆ ನೇರವಾಗಿ ಅದೇ ಶಬ್ದವನ್ನು ಅವರು ಹೇಳೋದಿಲ್ಲ. ಚತುರ್ಮೂರ್ತಿ ಉಪಾಸನೆ, ಪಂಚಮೂರ್ತಿ ಉಪಾಸನೆ ಅಂತ ಅನ್ನೋದು ಶಾಸ್ತ್ರದಲ್ಲಿ ಬಹಳ ಮುಖ್ಯ. ಅದನ್ನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ಈ 4 ಶಬ್ದಗಳು ಒಂದೇ ಒಂದು ಕಡೆ ಸರ್ವಮೂಲದಲ್ಲಿ ವೇದದ ರೂಪದಲ್ಲಿ ಬಂದಿವೆ. ಚತುರ್ವೇದ ಶಿಖಾ ಅಂತ ಒಂದು ಗ್ರಂಥ ಆಚಾರ್ಯ ಉದ್ಧಾರ ಮಾಡ್ತಾರೆ, ಅಲ್ಲಿ ಮುಂದೆ ಅದು ಬರೋದಿದೆ. ಆ ಚತುರ್ವೇದ ಶಿಖಾದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನೋ, ಅನಿರುದ್ಧೋ, ಮತ್ಸ್ಯ, ಕೂರ್ಮೋ, ವರಾಹೋ, ನೃಸಿಂಹ ಅಂತ ಹೇಳಿ ಮೊದಲು 4 ರೂಪಗಳು, ಆಮೇಲೆ 10 ಅವತಾರಗಳೆಲ್ಲ ವರ್ಣನೆ ಮಾಡ್ತಾರೆ. ಇವೆಲ್ಲವೂ ಕೂಡ ಭಗವಂತನ ರೂಪಗಳು ಅಂತ ಅಲ್ಲಿ ಬಂದಿದೆ. ಅಷ್ಟು ಬಿಟ್ರೆ ವೇದದಲ್ಲಿ, ಋಗಾದಿ ವೇದಗಳಲ್ಲಿ ನೇರವಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಶಬ್ದ ಕಂಡು ಬರೋದಿಲ್ಲ. ಆದ್ರೆ ಕೆಲವು ಬಹಳ ಅಪರೂಪಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಬರ್ಬೋದೇ ಹೊರತು ನೇರವಾಗಿ ಆ ಶಬ್ದಗಳು ಬರೋದಿಲ್ಲ. ಕೃಷ್ಣ, ರಾಮ ಇತ್ಯಾದಿ ಶಬ್ದಗಳಂತೂ ಬರೋದೇ ಇಲ್ಲ. ಅದು ಆ ಒಂದು ಚತುರ್ವೇದ ಶಿಖಾ ಅನ್ನೋ ಒಂದು ವೇದವಾಕ್ಯದಲ್ಲಿ ಮಾತ್ರ. ಅದನ್ನು ವೇದವಾಕ್ಯ ಅಂತ ಗೋವಿಂದಾಚಾರ್ಯ ಹೇಳಿದ್ರಿಂದ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ. ಅಲ್ಲೊಂದು ಕಡೆ ಮಾತ್ರ ಬರ್ತದೆ. ಈಗಿಲ್ಲಿ ಚತ್ವಾರ ಪುರುಷ ಇತಿ ಬಾಧ್ವ ಅಂತ ವೇದವಾಕ್ಯವನ್ನು ನಾವು ಮೊದಲು ಯಾಕೆ ಅಧ್ಯಯನ ಮಾಡಿದ್ದೀವಿ ಅಂದ್ರೆ, 4 ಪುರುಷರ ಬಗ್ಗೆ ಅಲ್ಲಿ ಮುಖ್ಯ ಪ್ರಾಣ ಹೇಳ್ತಾನಲ್ಲ, ಆ 4 ಜನ ಪುರುಷರಲ್ಲಿ ಶರೀರ ಪುರುಷನಾದ ಶಿವ, ಛಂದಃ ಪುರುಷನಾದ ಅಂದ್ರೆ ವರ್ಣಮಾಲೆಯ ಪುರುಷನಾದ ಶೇಷನಲ್ಲಿ, ವೇದ ಪುರುಷನಾದ ಗರುಡನಲ್ಲಿ, ಹಾಗೆ ಈ ಸಂವತ್ಸರ ಪುರುಷನಾದ ಚತುರ್ಮುಖ ಬ್ರಹ್ಮನಲ್ಲಿ 4 ರೂಪಗಳಿಂದ ಭಗವಂತ ಇದ್ದಾನೆ. ಅದರಲ್ಲಿ ಈಗ ಆದಿತ್ಯ ಅಂದ್ರೆ ಅದು ಚತುರ್ಮುಖ ಬ್ರಹ್ಮನಲ್ಲಿರುವಂತಹ ಪ್ರದ್ಯುಮ್ನ. ಅವನು ರಸಃ, ರಸ ಅಂತ ಶಬ್ದ ಇದೆ ವೇದದಲ್ಲಿ. ರಸ ಅಂದ್ರೆ ಸಾರ ಅಂತ ಅರ್ಥ. ಅವನಲ್ಲಿ ಅಂತರ್ಯಾಮಿಯಾಗಿ ಇವನಿದ್ದಾನೆ, ಪ್ರದ್ಯುಮ್ನ ರೂಪಿಯಾದ ಭಗವಂತ ಇದ್ದಾನೆ ಅಂತ ಅರ್ಥ. ಸರಿ, ಅವನಿಗೆ ಯಾಕೆ ಆದಿತ್ಯ ಅಂತ ಹೆಸರು ಅಂತ ಪ್ರಶ್ನೆ ಬಂದ್ರೆ, ಆದಿತ್ಯ ಅನ್ನೋದನ್ನು ಗಮನಿಸ್ಬೇಕು. ಆದೌ ತಿಷ್ಠತಿ ಇತಿ ಆದಿತ್ಯ, ಸರ್ವಾದಿತ್ವ ಅಲ್ಲಿ ಒಂದು 3 ಕಾರಣ ಕೊಟ್ಟಿದ್ದಾರೆ ಜಗನ್ನಾಥೇತಿಗಳು. ಅವೆಲ್ಲ ಅಲ್ಲಿ ಭಾಷ್ಯದಲ್ಲಿ ಬಂದಿರುವಂತಹ ವಿಚಾರಗಳು. ಸರ್ವ ಆದಿತ್ವ, ಎಲ್ಲದಕ್ಕೂ ಆದಿಯಾಗಿದ್ದಾನೆ. ಮತ್ತೆ
ತತತಮತ್ವ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ದೇಶತಃ ಕಾಲತಃ ವ್ಯಾಪ್ತನಾಗಿದ್ದಾನೆ. ಮತ್ತೆ ನಿಯಾಮಕನಾಗಿದ್ದಾನೆ. ಇವಿಷ್ಟು ಕಾರಣಗಳಿಂದ ಆದಿತ್ಯ ಎಂಬ ಶಬ್ದದಿಂದ ವಾಚ್ಯನಾದಂತಹ ಪ್ರದ್ಯುಮ್ನ ಅವನು ರಸ ಅಂದ್ರೆ ಸಾರಭೂತನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅದಾದ್ಮೇಲೆ ಸಯಶ್ಚಾಯಂ ಪುರುಷ ದೇಹಗತಃ ಪ್ರಾಕೃತ ದೇಹವರ್ಜನಾತ್ ಅಶರೀರ ಪ್ರಜ್ಞಾತ್ಮ ಜ್ಞಾನರೂಪ ಅನಿರುದ್ಧ. ಅಲ್ಲಿ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ, ಮತ್ತೆ ಯಶ್ಚಾಸಾವಾದಿತ್ಯ ಆದಿತ್ಯೇ ಅಂತಿದೆಯಾ, ಏಕಮೇತದಿತಿ ವಿದ್ಯಾತ್ ಅಂತ ಹೀಗೆ ಮಾತಿದೆಯಲ್ಲ, ಅಲ್ಲಿ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಎಂಬ ಮಾತಿನಿಂದ ಹೇಳ್ತಾ ಇರುವುದು ಅನಿರುದ್ಧನನ್ನು. ಅನಿರುದ್ಧ ರೂಪಿಯಾದ ಭಗವಂತ ಅವನು ಅಶರೀರ. ಯಾಕೆ ಅಶರೀರ ಅಂದ್ರೆ ಪ್ರಾಕೃತ ದೇಹ ವರ್ಜನಾತ್, ಪ್ರಾಕೃತ ದೇಹ ಅವನಲ್ಲಿಲ್ಲ. ಆದ್ರಿಂದ ಮತ್ತೆ ಪ್ರಜ್ಞಾತ್ಮ ಅಂದ್ರೆ ಜ್ಞಾನ ರೂಪ ಅಂತ ಅರ್ಥ, ಅದು ಸ್ಪಷ್ಟವೇ ಇದೆ. ಹೀಗೆ ಜ್ಞಾನ ಸ್ವರೂಪನಾದ ಮತ್ತೆ ಪ್ರಾಕೃತ ದೇಹವಿಲ್ಲದೆ ಇರುವಂತಹ ಅನಿರುದ್ಧ ಅವನ ಬಗ್ಗೆ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಎಂಬಲ್ಲಿ ಬಂದಿದೆ. ಯಶ್ಚಾಸಾವು ಆದಿತ್ಯ ಸ್ಥಿತ ಪ್ರದ್ಯುಮ್ನ, ಆದಿತ್ಯನಲ್ಲಿ ಅಂದ್ರೆ ಸೂರ್ಯನಲ್ಲಿರುವಂತಹ ಪ್ರದ್ಯುಮ್ನ ಏನಿದ್ದಾನೆ ಅವನು ಆದಿತ್ಯ ಶಬ್ದ ವಾಚ್ಯನಾಗಿದ್ದಾನಲ್ಲ, ಚತುರ್ಮುಖ ಬ್ರಹ್ಮನಲ್ಲಿ ಇದ್ದಾನೆ. ಅಂದ್ರೆ ಆದಿತ್ಯ ಅಂತರ್ಗತ ಚತುರ್ಮುಖ ಬ್ರಹ್ಮ ಅಂತರ್ಗತ ಪ್ರದ್ಯುಮ್ನ ಏನಿದ್ದಾನೆ ಅವನು, ಮತ್ತೆ ಅಶರೀರ ಪ್ರಜ್ಞಾತ್ಮ ಅಂತ ಹೇಳಲ್ಪಟ್ಟಿರುವ ಅನಿರುದ್ಧ, ಇವರಿಬ್ಬರು ಕೂಡ ಏಕರಾಗಿದ್ದಾರೆ. ಏತತ್ ಸ್ಥಾನದ್ವಯಗತಂ ರೂಪಂ ಏಕಂ ಇತಿ ವಿದ್ಯಾತ್, ಹೀಗೆ ತಿಳ್ಕೋಬೇಕು ಅಂತ ಅದರ ತಾತ್ಪರ್ಯ. ಚತ್ವಾರ ಪುರುಷ ಇತಿ ಬಾಧ್ವ ಅಂತ ನಾವೇನು ಐತರೇಯ ಉಪನಿಷತ್ತಿನ ವಾಕ್ಯ ನೋಡ್ತಾ ಇದ್ದೀವಲ್ಲ, ಅದರ ಭಾಷ್ಯದಲ್ಲಿ ಇದನ್ನೆಲ್ಲ ವಿವರಿಸಿದ್ದಾರೆ. ಸಂಸಾರ ಬಾಧಿತೈ ಪ್ರಾಪ್ಯೋ ಬಾಧ್ವೋ ವಾಯುರುದಾಹೃತಃ ಅಂತ ಬಂದಿದೆ. ಸಂಸಾರ ಬಾಧಿತರಾದ ಎಲ್ಲಾ ಜೀವರಿಂದಲೂ ಕೂಡ ಗಮ್ಯನಾದವನು, ರಕ್ಷಣೆಗಾಗಿ ಗಮ್ಯನಾದವನು ಈ ವಾಯು. ಆದ್ರಿಂದ ಬಾಧಿತೈ ವೇಯ ಇತಿ ಬಾಧ್ವ ಅದಾಯ್ತು. ಅಲ್ಲಿ ಈ ಶರೀರ ಪುರುಷ, ಛಂದ ಪುರುಷ, ವೇದ ಪುರುಷ, ಮಹಾಪುರುಷ ಅಂತ ಏನ್ ಬಂದಿದೆ, ಸರ್ವ ದೇಹಕ್ಕೂ ಅಭಿಮಾನಿಯಾದ ಶರೀರ ಪುರುಷನನ್ನ ಶಿವ ಅಂತಾರೆ. ಸರ್ವ ವರ್ಣಮಾಲೆಗೂ ಕೂಡ ಅಭಿಮಾನಿಯಾದ ಶೇಷನನ್ನ ಛಾಂದಸ ಪುರುಷ ಅಂತಾರೆ. ಸರ್ವ ವೇದಾಭಿಮಾನಿಯಾದ ಗರುಡನ್ನು ವೇದ ಪುರುಷ ಅಂತಾರೆ. ಇದೆಲ್ಲ ಭಾಷ್ಯದಲ್ಲಿ ಬಂದಿದೆ, ಅದನ್ನು ಹೇಳ್ತಾ ಇದ್ದೀನಿ. ಸಂವತ್ಸರಾಭಿಮಾನಿಯಾದ ಪುರುಷನನ್ನೇ ಮಹಾಪುರುಷ ಅಂತಾನೂ ಹೇಳ್ತಾರೆ. ಇದಿಷ್ಟು ಆ 4 ಜನ ಪುರುಷರನ್ನು ವರ್ಣನೆ ಮಾಡಿ ಆದ್ಮೇಲೆ ಅಲ್ಲಿ ಉಪನಿಷತ್ತಿನಲ್ಲೇ ಅವರಿಗೆ ಯಾರ್ಯಾರು ರಸಭೂತರಾಗಿದ್ದಾರೆ ಅಂತೆಲ್ಲ ವರ್ಣನೆ ಬಂದಿದೆ. ಈ ಶಿವನಿಗೆ ಅನಿರುದ್ಧ ರೂಪಿಯಾದಂಥ ಭಗವಂತ ಸಾರನಾಗಿದ್ದಾನೆ. ನಮ್ಮೆಲ್ಲರ ದೇಹದಲ್ಲಿ ಶಿವ ಇದ್ದಾನೆ. ಸರ್ವದೇಹಾಭಿಮಾನಿತು ಶರೀರ ಪುರುಷ ಶಿವ, ಅವನಲ್ಲಿ ಅನಿರುದ್ಧ ರೂಪದ ಭಗವಂತ ಇದ್ದಾನೆ. ಇದ್ದು ಅವನು ನಮ್ಮ ಸಂಸಾರದ ಸ್ಥಿತಿಯನ್ನು ನೋಡ್ತಾನೆ. ಸ್ಥಿತಿಯೇ ಪುನಸ್ಥ ಭಗವಾನ್ ಅನಿರುದ್ಧ ನಾಮ ಅಂತ ಗೊತ್ತಿದೆ, ಅದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಅದನ್ನ ನಿಮಗೆ ಹೆಚ್ಚಿಂತ ಹೇಳಿದೆ. ಮುಂದೆ ಈ ಶೇಷ ಏನಿದ್ದಾನಲ್ಲ, ಆ ಶೇಷನಿಗೆ ಶೇಷನಲ್ಲಿ ವಾಸುದೇವ ರೂಪಿಯಾದಂತಹ ಭಗವಂತ ಸಾರನಾಗಿದ್ದಾನೆ. ಅದಕ್ಕೆ ಐತ್ಯಾಕ್ರಿಯತೆ ಯಸ್ಮಾತ್ ವಾಸುದೇವೋ ಹ್ಯಕಾರ ಅಕಾರಕ ಅಂತ ಬರೆದಿದ್ದಾರೆ ಭಾಷ್ಯದಲ್ಲಿ. ಮೂಲ ಉಪನಿಷತ್ತಿನಲ್ಲಿ ಅಂತ ಶಬ್ದ ಇರ್ತದೆ. ಅದನ್ನು ಗಮನಿಸಿದಾಗ ಯಸ್ಮಾತ್ ಯಾವ ಕಾರಣದಿಂದ ಇತಿ ಆಕ್ರಿಯತೆ, ಆ ವಾಸುದೇವ ರೂಪಿಯಾದ ಭಗವಂತನನ್ನು ಅಂತ ಕರೀತಾರೆ. ಆದ್ರಿಂದ ಅಲ್ಲಿ ವಾಸುದೇವನಿಗೆ ಅಂತ ಹೆಸರು. ಅವನು ಶೇಷನ ಸಾರನಾಗಿದ್ದಾನೆ. ಶೇಷಸ್ಯ ಸಾರಃ ಸವಿಭು. ಮುಂದೆ ಈ ಗರುಡನಿಗೆ ಸಂಕರ್ಷಣ ರೂಪನಾದ ಭಗವಂತ ಅವನು ಸಾರನಾಗಿದ್ದಾನೆ. ಈ ಶೇಷನಲ್ಲಿ ಅಂತರ್ಯಾಮಿಯಾದ ರೂಪ ಅದು ವಾಸುದೇವ ರೂಪ ಅಂತ ಬಂತು. ಇನ್ನ ಗರುಡನಲ್ಲಿ ಅಂತರ್ಯಾಮಿ ರೂಪ ಅಂದ್ರೆ ಅದು ಸಂಕರ್ಷಣ ಎಂಬ ರೂಪ. ಆ ರೂಪಕ್ಕೇನೆ ಬ್ರಹ್ಮ ಅಂತ ಕೂಡ ಹೆಸರು. ಯಾಕೆಂದ್ರೆ ಜ್ಞಾನ ಬ್ರಹ್ಮಣಾತ್, ಜ್ಞಾನವನ್ನ ನಮ್ಮಲ್ಲಿ ತುಂಬಿಸುವುದರಿಂದ
ಅವನಿಗೆ ಬಾಧ್ವ ಅಂತ, ಅವನಿಗೆ ಬ್ರಹ್ಮ ಅಂತ ಹೆಸರು. ಬಾಧ್ವ ಅಲ್ಲ, ಬ್ರಹ್ಮ ಅಂತ ಹೆಸರು. ಸಂಕರ್ಷಣ ರೂಪದ ಭಗವಂತ ಆ ಗರುಡನಲ್ಲಿದ್ದಾನೆ. ಬ್ರಹ್ಮಣ ಸಾರಭೂತಸ್ತು ಪ್ರದ್ಯುಮ್ನೋ ಭಗವಾನ್ ಹರಿಹಿ ಸಯೇವ ಆದಿತ್ಯ ಸಂಸ್ಥಶ್ಚ ಸಸ್ಯಾದಿ ಜಗತೋ ವಿಭು. ಮುಂದೆ ಚತುರ್ಮುಖ ಬ್ರಹ್ಮನಲ್ಲಿ ಅಂತರ್ಯಾಮಿಯಾದ ರೂಪ ಅದು ಪ್ರದ್ಯುಮ್ನ ಎಂಬ ರೂಪ. ಅವನು ಸೂರ್ಯನಲ್ಲೂ ಕೂಡ ಇದ್ದಾನೆ. ಅದರಿಂದ ಆದಿತ್ಯಾಂತರ್ಗತ ಚತುರ್ಮುಖ ಬ್ರಹ್ಮಾಂತರ್ಗತ ಪ್ರದ್ಯುಮ್ನ ಎಂಬ ರೂಪ. ಅವನಿಗೆ ಆದಿತ್ಯ ಅಂತ ಹೆಸರು ಯಾಕೆ ಅಂತ ಹೀಗೆ ಪ್ರಶ್ನೆ ಬಂದ್ರೆ ಅದನ್ನ ಭಾಷ್ಯದಲ್ಲಿ ಹೇಳಿದ್ದನ್ನೇ ಜಗನ್ನಾಥೇತಿಗಳು ಇಲ್ಲಿ ವಿವರಿಸಿದ್ದಾರೆ. ಸಯೇವ ಆದಿತ್ಯ ಸಂಸ್ಥಶ್ಚ, ಸೂರ್ಯನಲ್ಲಿ ಇದ್ದಾನೆ. ಸೂರ್ಯನಲ್ಲಿರುವುದರಿಂದ ಅವನಿಗೆ ಸೂರ್ಯ ಅಂತ ಹೆಸರು. ಅದನ್ನ ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಘಟದಲ್ಲಿ ಘಟ ಎಂಬ ಹೆಸರಿನಿಂದಲೇ ಭಗವಂತ ಇರ್ತಾನೆ ಅಂತ. ಇನ್ನೊಂದು ಸಹ್ಯಾದಿ ಜಗತಃ ವಿಭು, ವಿಭುವಾದ ಆ ಭಗವಂತ ಜಗತ್ತಿಗೆ ಆದಿ. ಆದ್ರಿಂದ ಇಲ್ಲಿ ಆದಿತ್ಯ ಅಂದ್ರೆ ಆದೌ ತಿಷ್ಠತಿ ಇತಿ ಆದಿತ್ಯ ಅಂತ ಅರ್ಥ. ತ್ಯ ಅನ್ನುವುದು ಅಲ್ಲಿರುವವನು ಅನ್ನೋ ಅರ್ಥವನ್ನು ಹೇಳ್ತದೆ ಬೇರೆ ಎಲ್ಲಾ ಕಡೆನೂ ಕೂಡ. ಇದು ತತ್ರತ್ಯ ಅಂತೀವಲ್ಲ ನಾವು, ಸಂಸ್ಕೃತಿ ನೋಡಿದವರಿಗೆ ಗೊತ್ತಿರ್ತದೆ. ತತ್ರತ್ಯ ಅಂದ್ರೆ ಅಲ್ಲಿರುವವನು ಅಂತ ಅದರ ಅರ್ಥ. ಹಾಗೆ ಆದಿತ್ಯ ಅಂದ್ರೆ ಸೂರ್ಯನಲ್ಲಿರುವವನು ಅಂತ ಅರ್ಥ ಒಂದು, ಮತ್ತೆ ಎಲ್ಲದಕ್ಕಿಂತಲೂ ಮೊದಲಿರುವವನು ಅಂತ ಇನ್ನೊಂದರ್ಥ. ತತಶ್ಚ ಸರ್ವಭೂತೇಶು, ಮತ್ತೆ ಎಲ್ಲಾ ಜೀವರಲ್ಲಿ ಅವನು ನಿಯಾಮಕನು ಕೂಡ ಆಗಿದ್ದಾನೆ. ಅಲ್ಲಿ ಆದಿ ತ ಯ ಅಂತ 3 ಅಕ್ಷರಗಳಿವೆ. ಆದಿತ್ಯ ಎಂಬಲ್ಲಿ ಆದಿ ಎಂಬುದು ಎಲ್ಲಕ್ಕಿಂತ ಮುಂಚೆ ಇರುವವನು ಅಂತ ಅನ್ನೋದನ್ನು ತೋರಿಸ್ತದೆ. ಆಮೇಲೆ ತ ಅನ್ನುವುದು ತತತಮ ಅಂತ ಅನ್ನೋದನ್ನ ತೋರಿಸ್ತದೆ. ಯ ಅಂತ ಸರ್ವತ್ರ ವ್ಯಾಪ್ತ ಅನ್ನೋದನ್ನು ತೋರಿಸ್ತದೆ ತ ಅನ್ನೋದು. ಮತ್ತೆ ಯ ಅನ್ನುವುದು ಎಲ್ಲರ ಒಳಗೆ ಯಾತಿ ಇದ್ದು ನಿಯಾಮಕನಾಗಿದ್ದಾನೆ ಅಂತ ಹೀಗೆ ಅದನ್ನ ತೋರಿಸ್ತದೆ. ಈ 3 ಕಾರಣದಿಂದ ಸರ್ವ ಆದಿತ್ವ, ತತತಮತ್ವ ಮತ್ತು ನಿಯಾಮಕತ್ವ, ಈ 3 ಕಾರಣಗಳಿಂದ ಆದಿತ್ಯ ಶಬ್ದವಾಚ್ಯನಾದ ಪ್ರದ್ಯುಮ್ನೇ ಆ ಚತುರ್ಮುಖ ಬ್ರಹ್ಮನಿಗೆ ಸಾರಭೂತ. ಸಯಶ್ಚಾಯಂ ಪುರುಷ ದೇಹಗತಃ, ಇದನ್ನೇ ನೋಡಿ, ಪುರುಷ ದೇಹದಲ್ಲಿ ಪುರುಷ ದೇಹಾಂತರ್ಗತ ಶಿವಾಂತರ್ಗತ ಅನಿರುದ್ಧ. ಅದಕ್ಕೆ ಹೇಳಿದ್ನ ಪುರುಷ, ಅಲ್ಲಿ ಶಿವ ಅಂತ ಬರಲಿಲ್ಲ ಭಾಷ್ಯ ದೀಪಿಕಾದಲ್ಲಿ. ಅದು ಮೂಲ ಉಪನಿಷತ್ತು ನೋಡಿದಾಗ, ಉಪನಿಷತ್ತು ಅದ್ರ ಭಾಷೆ ನೋಡಿದಾಗ ಅಷ್ಟೇ ಗೊತ್ತಾಗ್ತದೆ. ಸರ್ವರ ಪುರುಷ ದೇಹದಲ್ಲಿಯೂ ಅಂತರ್ಯಾಮಿಯಾಗಿ ಶಿವ ಇದ್ದಾನೆ. ತಮ್ಮ ಸರ್ವಭೂತ ಹೃದಯ ಅಂತ ಹೀಗೆಲ್ಲ ಹೇಳ್ತಾರಲ್ಲ. ಮನೋಭಿಮಾನಿಯೂ ಹೌದು, ಶರೀರಾಭಿಮಾನಿಯೂ ಹೌದು. ಅವರೊಳಗೆ ಶಿವ ಇದ್ದಾನೆ. ಆ ಶಿವನೊಳಗೆ ಅಶರೀರ ಪ್ರಜ್ಞಾತ್ಮ ಅನಿರುದ್ಧ ಇದ್ದಾನೆ. ಪ್ರಾಕೃತ ದೇಹರಹಿತನಾದ ಜ್ಞಾನಸ್ವರೂಪನಾದಂತಹ ಅನಿರುದ್ಧ ಇದ್ದಾನೆ. ಇವರಿಬ್ಬರು ಕೂಡ ಒಬ್ಬರೇ ಆಗಿದ್ದಾರೆ ಅಂತ ಅದರ ತಾತ್ಪರ್ಯ. ಶಿವನನ್ನ ಶರೀರ ಪುರುಷ ಅಂತ ಇಲ್ಲಿ ಹೇಳ್ತಿರೋದ್ರಿಂದ, ಅಂದ್ರೆ ಶರೀರ ಪುರುಷ ಅಂದ್ರೆ ನಮ್ಮ ಶರೀರದ ಸ್ಥಿತಿಗೆ ಕಾರಣ. ನಮ್ಮ ದೇಹದಲ್ಲಿ ಶರೀರದ ಸ್ಥಿತಿಗಾಗಿ ಶಿವ ಇದ್ದಾನೆ. ಅವನೊಳಗೆ ಅನಿರುದ್ಧ ರೂಪದ ಭಗವಂತ ಇದ್ದಾನೆ. ಅನಿರುದ್ಧ ರೂಪದ ಭಗವಂತನು ಕೂಡ ಸ್ಥಿತಿಯನ್ನು ಮಾಡ್ತಾನೆ. ಇದು ಸಂಬಂಧ. ಬೇರೆ ಕಡೆ ಶಿವನನ್ನ ಪ್ರಳಯಕಾರಕ ಅಂತ ಉಪಾಸನೆ ಮಾಡಿದಾಗ ಅವನಲ್ಲಿ ಸಂಕರ್ಷಣ ರೂಪದ ಭಗವಂತ ಇದ್ದಾನೆ. ಹೀಗೆ ಉಪಾಸನೆಗಳು ಬೇರೆ ಬೇರೆ ಆದಾಗ ಅವರಲ್ಲಿರುವ ರೂಪಗಳು ಬೇರೆ ಬೇರೆ. ಉಪನಿಷತ್ತಿನಲ್ಲೇ ತಸ್ಮಾತ್ ಪುರುಷಂ ಪುರುಷಂ ಪ್ರತ್ಯಾದಿತ್ಯೋ ಭವತಿ ಇತಿ ಸಯಶ್ಚಾಯಮ ಶರೀರ ಪ್ರಜ್ಞಾತ್ಮ ಯಶ್ಚಾಸಾವಾದಿತ್ಯ ಏಕಮೇತಂತಿ ವಿದ್ಯಾತ್. ಈ ಪ್ರದ್ಯುಮ್ನ ರೂಪದ ಭಗವಂತನನ್ನು ಅನಿರುದ್ಧ ರೂಪದ ಭಗವಂತನನ್ನು ಇಬ್ಬರನ್ನು ಒಬ್ಬರೇ ತಿಳ್ಕೋಬೇಕು. ಆದ್ರಿಂದಲೇ ಪುರುಷಂ ಪುರುಷಂ ಪ್ರತಿ ಆದಿತ್ಯೋ ಭವತಿ. ಪ್ರತಿಯೊಬ್ಬ ಪುರುಷನಿಗೂ ಕೂಡ, ನಮಗೆ ನಿಮಗೆ ಎಲ್ಲ ಸ್ತ್ರೀಯರಿಗೂ ಪುರುಷರಿಗೂ ಮತ್ತೆ ಪಂಡಿತರಿಗೂ ಪಾಮರರಿಗೂ ಪ್ರತಿಯೊಬ್ಬರಿಗೂ ಕೂಡ ನಾವು ನಿಂತು ನೋಡಿದರೆ ಸೂರ್ಯ ನಮಗೆ ಅಭಿಮುಖನಾಗಿರುವಂತೆ ಕಾಣಿಸ್ತದೆ ಪ್ರತಿಯೊಬ್ಬರಿಗೂ ಕೂಡ. ಈ ಜಗತ್ತಿನಲ್ಲಿ ನಮ್ಮ ವ್ಯಕ್ತಿ ಒಬ್ಬ ನಿಂತಿದ್ರೆ, ಆ ವ್ಯಕ್ತಿ ಎದುರಿಗೆ ನಾವು ನಿಂತರೆ ನಮಗೆ ಅವನ ಅಭಿಮುಖ. ನಮ್ಮ ಪಕ್ಕದಲ್ಲಿ ನಿಂತವ್ರದ್ದು ಆಂಗಲ್ ಬೇರೆ ಆಗ್ತದೆ. ಇದನ್ನು ಗಮನಿಸಬೇಕು. ನಮ್ಮ ಪಕ್ಕದಲ್ಲಿ ನಿಂತವ್ರು, ಅವ್ರ ಪಕ್ಕದಲ್ಲಿ ನಿಂತವ್ರದ್ದು ಆಂಗಲ್ ಬದಲಾಗ್ತದೆ. ಯಾಕಂದ್ರೆ ಎದುರಿಗಿರುವ ವ್ಯಕ್ತಿ ಅವನು ವ್ಯಾಪ್ತ ಆಗಿರೋದಿಲ್ಲ. ಅವನ ರೂಪನೇ ಸ್ಥಿರ ಆಗಿರ್ತದೆ. ಸ್ಥೂಲ ರೂಪ ಅದು, ಅದೇನು ವ್ಯಾಪ್ತವಾದ ರೂಪ ಅಲ್ಲ. ಹಾಗಾಗಿ ನಮ್ಮ ಎದುರಿಗೊಬ್ಬ ವ್ಯಕ್ತಿ ಅಭಿಮುಖನಾಗಿದ್ರೆ ಅವನಿಗೆ ನನಗೂ ಅಭಿಮುಖ, ನಿಮ್ಗೂ ಅಭಿಮುಖ ಅಲ್ಲ. ಆದ್ರೆ ಈ ಸೂರ್ಯನಲ್ಲಿರುವ ಭಗವಂತನ ರೂಪ ಅದು ಬಹಳ ದೊಡ್ಡದಾದ್ರಿಂದ, ಮತ್ತೆ ವೈಜ್ಞಾನಿಕವಾಗಿ ಕೂಡ ಭೂಮಿಗಿಂತ ಸೂರ್ಯ ಬಹಳ ದೊಡ್ಡದಾದ್ರಿಂದ ಭೂಮಿಯಲ್ಲಿರುವ ನಮಗೆಲ್ಲರಿಗೂ ಕೂಡ ಸೂರ್ಯ ಅಭಿಮುಖ ಅಂತ ಕಾಣಿಸ್ತಾನೆ. ಯಾವುದೇ ಆಂಗಲ್ ನಲ್ಲಿ ನಿಂತು ನೋಡಿದ್ರು ಕೂಡ, ಈ ಸೂರ್ಯೋದಯ ಆಗ್ತಿದ್ದಂತೆ ಅಥವಾ ಇನ್ಯಾವುದೇ ಸಮಯದಲ್ಲಿ, ಭಾರತ ದೇಶದಲ್ಲಿ ಅಥವಾ ಇನ್ಯಾವುದೇ ದೇಶದಲ್ಲಿ,
ಅವರು ಸೂರ್ಯನ ಗಾತ್ರವೇ ಬಹಳ ದೊಡ್ಡದಾದ್ರಿಂದ ಪ್ರತಿಯೊಬ್ಬರಿಗೂ ಅದು ಅಭಿಮುಖ ಅಂತ ಕಾಣಿಸ್ತದೆ. ಅದು ವೈಜ್ಞಾನಿಕವಾಗಿ ಭೌತಿಕವಾಗಿ ಅದರ ಹಿನ್ನೆಲೆ. ಶಾಸ್ತ್ರದ ದೃಷ್ಟಿಯಿಂದ ಅದರ ಹಿನ್ನೆಲೆ ಏನಂದ್ರೆ, ನಾವೀಗ ಪುರುಷರು, ನಾನು ಪುರುಷ, ನೀವು ಸ್ತ್ರೀಯರು ಪುರುಷರೇ. ನಮ್ಮೊಳಗೆ ಶಿವ ಇದ್ದಾನೆ, ಶಿವನೊಳಗೆ ಅನಿರುದ್ಧ ಇದ್ದಾನೆ. ಮತ್ತೆ ಅಲ್ಲಿ ಮೇಲ್ಗಡೆ ಸೂರ್ಯನಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ, ಚತುರ್ಮುಖ ಬ್ರಹ್ಮನಲ್ಲಿ ಪ್ರದ್ಯುಮ್ನ ರೂಪದ ಭಗವಂತ ಇದ್ದಾನೆ. ಅವರಿಬ್ಬರಿಗೂ ಐಕ್ಯ ಇರುವುದರಿಂದ ಪ್ರತಿ ಪುರುಷನಿಗೂ ಸೂರ್ಯ ಏಕನಂತೆ ಕಾಣಿಸ್ತಾನೆ. ಅದನ್ನೇ ಭಾಷ್ಯ ದೀಪಿಕಾಚಾರ್ಯರು ತಸ್ಮಾತ್ ಪುರುಷಗತ ಆದಿತ್ಯಗತ ಅನಿರುದ್ಧ ಪ್ರದ್ಯುಮ್ನಯೋಹೋ, ಪುರುಷ ಅಂದ್ರೆ ನಾವೆಲ್ಲರೂ, ನಮ್ಮಲ್ಲಿರುವ ಮತ್ತು ಆದಿತ್ಯಗತ ಸೂರ್ಯನಲ್ಲಿರುವ ಅನಿರುದ್ಧ ಮತ್ತು ಪ್ರದ್ಯುಮ್ನ ಎಂಬ ಎರಡು ರೂಪಗಳು ಕೂಡ ಐಕ್ಯ ಇರುವುದರಿಂದ ಅಂತ ಅದರ ತಾತ್ಪರ್ಯ. ತಸ್ಮಾತ್ ಎಂಬ ಶಬ್ದ ಉಪನಿಷತ್ತಿನಲ್ಲಿರುವ ತಸ್ಮಾತ್ ಎಂಬ ಶಬ್ದ ಕದಾರ್ಥ ಐಕ್ಯ ಇರುವುದರಿಂದ ಪುರುಷಂ ಪ್ರತಿ, ಪ್ರತಿಯೊಬ್ಬ ಪುರುಷನಿಗೂ ಕೂಡ ಅವನು ಆದಿತ್ಯ ಅಭಿಮುಖನಾಗಿ ಇರ್ತಾನೆ. ಪುರುಷಂ ಪ್ರತಿ ಆದಿತ್ಯ ಭವತಿ ಅಂತ ಹೀಗಾದ್ರೆ ತಾತ್ಪರ್ಯ. ಅದು ಹೇಗೆ ಅಂದ್ರೆ ಪ್ರತಿಗ್ರಹಂ ಕೂಪ ಇತಿವತ್ ಸರ್ವಪುರುಷೋಗತೋ ಭವತಿ ಇತ್ಯರ್ಥ. ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಬಾವಿ ಇದೆ ಅಂತಂದ್ರೆ, ನಿಮ್ಮನೇಲೂ ಬಾವಿ ಇದೆ, ನಮ್ಮನೇಲೂ ಬಾವಿ ಇದೆ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಅಭಿಮುಖನಾಗಿರ್ತಾನೆ ಅಂತ ಒಂದರ್ಥ. ಇನ್ನೊಂದು ಸೂರ್ಯಾಂತರ್ಗತನಾದ ಭಗವಂತನೇ ನಮ್ಮಲ್ಲಿಯೂ ಕೂಡ ಇರ್ತಾನೆ. ಸರ್ವಪುರುಷಗತೋ ಭವತಿ ಇತಿ ಚ, ಹಾಗೂ ಕೂಡ ತಿಳ್ಕೋಬೇಕು. ಅದನ್ನೇ ತೈತ್ತಿರೀಯ ಉಪನಿಷತ್ತು ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಅಂತ ಹೇಳಿದರು. ಪುರುಷನಲ್ಲಿರುವ ಭಗವದ್ರೂಪವು ಆದಿತ್ಯನಲ್ಲಿರುವ ಭಗವದ್ರೂಪವು ಒಂದೇ ಅಂತ ಹೀಗೆ ತೈತ್ತಿರೀಯ ಉಪನಿಷತ್ತು ಕೂಡ ಈ ದೃಷ್ಟಿಯಿಂದ ಹೇಳ್ತದೆ. ಆದಿತ್ಯ ಎಂಬ ಶಬ್ದಕ್ಕೆ ನಾವು ಕೋಶ ಏನಾದ್ರು ತೆಗೆದು ನೋಡಿದ್ರೆ, ಇವತ್ತಿನ ವಾಚಸ್ಪತಿನ ಅದೇ ನಾನು ಕೂಡ, ಅಲ್ಲೆಲ್ಲ ಅದಿತೇಹ ಅಪತ್ಯಂ ಪುಮಾನ್ ಆದಿತ್ಯ ಅಷ್ಟೇ, ಅದಿತಿಯ ಮಗ ಆದ್ರಿಂದ ಆದಿತ್ಯ. ಆದ್ರೆ ಇಲ್ಲಿ ಆದೌ ತಿಷ್ಠತೀತಿ ಆದಿತ್ಯ ಇದೆಲ್ಲ ಸ್ವಲ್ಪ ಬೇರೆ ಅರ್ಥ, ಬೇರೆ ಕಡೆ ಕೋರ್ಸ್ದಲ್ಲಿ ಕಾಣದೇ ಇರುವ ಅರ್ಥ ಇಲ್ಲಿ ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.